ಓಕೆ ಗೈಸ್, ಸೊ ಟುಡೇ ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಡಾಲರ್ ಅನ್ನೋ ಪ್ರಾಫಿಟ್ ಅನ್ನೋದಾಗುತ್ತೆ. ಸೊ ನಿಮಗೆ ಡಾಲರ್ ಅಂದರೆ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು. ಅದು ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕಂದರೆ ವೀಡಿಯೋ ನೋಡಿ, ಇಲ್ಲಾಂದರೆ ಇವಾಗಲೇ ಸ್ಕಿಪ್ ಮಾಡಿಬಿಟ್ಟು ಹೋಗಬೇಡ್ರಿ. ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗಾಯ್ಸ್, ಟುಡೇ ಬಂದುಬಿಟ್ಟು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತಂದಿದ್ದೀನಿ. ಸೊ ಈ ಅಪ್ಲಿಕೇಶನ್ ಯಾವ ರೀತಿಯಪ್ಪ ಅಂದರೆ, ನಾನು ಒಂದು 3-4 ವೀಕ್ಸ್ ಬ್ಯಾಕ್ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಡಿದ್ದೆ ಅಲ್ಲ ವೀಡಿಯೋ. ಅದು ಯಾವುದಂದರೆ ಅಥೇನಾ ಅಂತ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಡಿದ್ದೆ ಅಲ್ಲ ವೀಡಿಯೋ. ಸೊ ಅದೇ ಥರ ಈ ಅಪ್ಲಿಕೇಶನ್ ಇರುತ್ತೆ. ಸೊ ಟುಡೇ ಬಂದುಬಿಟ್ಟು ಒಂದು ನ್ಯೂ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಅಂದಿದ್ದೀನಿ. ಇದರಲ್ಲಿ ಜಸ್ಟ್ ನೀವೇನಿಲ್ಲ, ನಿಮ್ಮ ಅರ್ನಿಂಗ್ ಅಪ್ಲಿಕೇಶನು ಇದು ವಾಟ್ಸಪ್ಪು, ನೀವು ಲಿಂಕ್ ಅನ್ನೋದು ಮಾಡಿದ್ರೆ ನಿಮಗೆ ಆರಾಮಾಗಿ ಪ್ರಾಫಿಟ್ ಅನ್ನೋದಾಗುತ್ತೆ. ಸೊ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅರ್ನಿಂಗ್ ಮಾಡಬೇಕು ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಸೊ ಇನ್ನು ಲೇಟಾಗಿ ಗೈಸ್ ನಡೀರಿ ಈ ವಿಡಿಯೋನ ಶುರು. ಓಕೆ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರಲ್ಲ, ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಲಿಂಕ್. ಯಾಕಪ್ಪ ಅಂದರೆ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ರಿಜಿಸ್ಟರ್ ಪ್ರೈಸ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಮೇಲ್ ID ಪಾಸ್ವರ್ಡ್ ಆಗಿಬಿಟ್ಟು ನನ್ನ ರೆಫರ್ ಕೋಡ್ ಇರುತ್ತೆ, ಅದೇ ರೀತಿ ಇರಬೇಕು. ಕೆಳಗಡೆ ರಿಜಿಸ್ಟರ್ ಆಯ್ತಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ನಿಮಗೆ ಸಕ್ಸಸ್ಫುಲ್ಲಾಗಿ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ಮೇಲೆ ಒಂದು ಆ್ಯಪ್ ಡೌನ್ಲೋಡ್ ಕರೋ ಅಂತ ಏನಾಯ್ತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ ನಿಮಗೆ ಈ ಥರ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪ್ಯಾಕೇಜ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ರಿಜಿಸ್ಟರ್ ಆಯ್ತಲ್ಲ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ಇಮೇಲ್ ID ಪಾಸ್ವರ್ಡ್ ಹಾಕಿದ್ರೋ ಇಲ್ಲಿ ಆ ಇಮೇಲ್ ID ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡಬೇಕು. ನೋಡ್ಬೋದು, ನಾನು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಕೆಳಗಡೆ ಕಂಟಿನ್ಯೂ ಆಯ್ತಲ್ಲ, ಕಂಟಿನ್ಯೂ ಆಪ್ಷನು ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದಾಗುತ್ತೆ. ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನಿಮಗೆ ಸೈನ್ ಅಪ್ ಬೋನಸ್ 5 ಇದು ಬರುತ್ತೆ, ಅಪ್ ಟು $5 ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಎಕ್ಸ್ಟ್ರಾ ಐತೆ. ಸೊ ನಿಮಗೆ 3 ಎಕ್ಸ್ಟ್ರಾ ಸ್ಪಿನ್ಸ್ ಅನ್ನೋ ಸಿಗ್ತವೆ. ಸೊ ನೀವು ನನ್ನ ರೆಫರ್ ಕೋಡ್ ಯೂಸ್ ಮಾಡಿದ್ರೆ ಮಾತ್ರ ಸಿಗೋದು. ಇವಾಗ ಏನಪ್ಪ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ಈವೆಂಟ್ ಆಯ್ತಲ್ಲ ಅಂದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಸ್ಪಿನ್ ಅನ್ನೋದೈತೆ, ಜಸ್ಟ್ ಏನೂ ಇಲ್ಲ, ಸ್ಪಿನ್ ಆಯ್ತಲ್ಲ ಗೋ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅದು ನೋಡ್ಬೋದು ಆಗ್ತಿದೆ. ಸೊ ಎಷ್ಟಾದರೂ ಸಿಗ್ಬೋದು, ನಾವು ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಯುವರ್ ಲಕ್. ಒಂದು ಕೀ ಅನ್ನೋ ಸಿಕ್ತು, ಈ ಕೀ ಸಿಕ್ಕಿದ್ರೆ ನಾವು ನಮಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ನೋಡ್ಬೋದು 10 ಇವಾಗ ನನ್ನ ಹತ್ರ 10 UID ಇದ್ದರೆ ಸಾಕು, ನಾನು ಆರಾಮಾಗಿ ನನ್ನ ಬ್ಯಾಂಕಲ್ಲಿ ತಗೋಬೋದು. ಸೊ ಇವಾಗ ಏನಪ್ಪ ಮಾಡೋದಂದರೆ, ಡೀಟೇಲ್ಸ್ ಕೇಳ್ತೈತಲ್ವ, ಡೀಟೇಲ್ಸ್ ಎಲ್ಲ ಆಗಿಬಿಡ್ತೀನಿ. ಅಲ್ಲಿ ನಿಮ್ಮ ನೇಮು ಅದು ಮತ್ತು ಇಮೇಲ್ ID, ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಕನ್ಫರ್ಮ್ ಆಯಿತು ಅಲ್ಲಿ ಆಪ್ಷನು ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮ್ಮ ಒಂದು 2-3 ಟೈಮ್ಸ್ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಅನ್ನೋದು ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ನಂದು 2 ಅನ್ನೋದಾಯಿತು. ಮತ್ತು ಬ್ಯಾಕ್ ಅನ್ನೋದು ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ನೋಡ್ಬೋದು ಎಂಟರ್ ಟ್ರೇಡಿಂಗ್ ಪಾಸ್ವರ್ಡ್ ಅಂತ ಬಂತು, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೆಟ್ಟಿಂಗ್ ಕರ್ಕೊಂಡೋಯ್ತು. ಯಾವುದಾದ್ರೂ ಒಂದು 6 ಡಿಜಿಟ್ ಕೋಡ್ ಅನ್ನೋದು ಹಾಕಿರಿ. ಮೇಲೇನು ಕೆಳಗಡೆ ಸೇಮ್ ಇರಬೇಕು. ಸೇಮೇ ಕ್ಲಿಕ್ ಮಾಡಿರಿ. ನೋಡ್ಬೋದು ಇವಾಗ ನನ್ನ ಹತ್ರ 10 ಇದ್ದರೆ ನಾನು ತಗೋಬೋದು. ನನ್ನ ಹತ್ರ 6 ಇದೆ, ಇವಾಗ 10 ಇದ್ದರೆ ತಗೋಬೋದು. ಸೊ ಇವಾಗ ನಾವೇನು ಮಾಡಬೇಕು, ಇನ್ನೂ 4 ಅನ್ನೋದು ಅರ್ನಿಂಗ್ ಅನ್ನೋದು ಮಾಡಬೇಕು. ಸೊ ಅದು ಯಾವ ರೀತಿ ಅರ್ನಿಂಗ್ ಮಾಡೋದಂತ ಇವತ್ತು ತಿಳಿಸ್ಕೊಳ್ಳೋಣ. ನೋಡ್ಬೋದು ಅಲ್ಲಿ ಇವಾಗ ನಂದು ಆಗ್ತಿಲ್ಲ. ಇಲ್ಲಿ ನೋಡ್ಬೋದು 10ದು ಎಷ್ಟು ವ್ಯಾಲ್ಯೂ ಅಂತ, ಅದು 10 ಕೆಳಗಡೆನೇ ನೋಡ್ಬೋದು. ನಾನು ರೆಡ್ ಕಲರ್ ಮಾಡಿದೆ ಅಲ್ವಾ, ಅಲ್ಲಿ ತೋರಿಸುತ್ತೆ 10ಅದು ಎಷ್ಟು ವ್ಯಾಲ್ಯೂ ಅಂತ. ಸೊ ಇವಾಗ ನಾವೇನು ಮಾಡೋಣ, ಸೊ ಬ್ಯಾಕ್ ಬಂದುಬಿಟ್ಟು ವ್ಯಾಲೆಟ್ ಆಯ್ತಲ್ಲ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ನನಗೆ ಯಾವ ಥರ ಬಂದಿದೆ ಅಂತ ಡೀಟೇಲ್ಸ್ ಎಲ್ಲ ಶೋ ಆಗ್ತಿದೆ. ಸೈನ್ ಅಪ್ ಬೋನಸ್ ಅಷ್ಟು ಬಂತು. ನೋಡ್ಕೊಂಡು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ ಎಷ್ಟು ಬರುತ್ತಂತ. ಮತ್ತು 3 ಸ್ಪಿನ್ಸ್ ಅವರು ಫ್ರೀಯಾಗಿ ಕೊಡ್ತಾರೆ. ಅದಾದಮೇಲೆ ನನಗೆ ಒಂದು ಕೀ ಅನ್ನೋದು ಬಂದಿದೆ. ಆ ಕೀ ಬಂದರೆ ನಿಮಗೆ ಮಿನಿಮಮ್ ಬಂದುಬಿಟ್ಟು 10 ಆಗುತ್ತೆ, ನಾವು ತಗೊಳ್ಳೋಕ್ಕೆ 10 ಆಗುತ್ತೆ, ಇಲ್ಲಾಂದರೆ 100 ಇರುತ್ತೆ. ಸೊ ಇವಾಗ ಏನು ಮಾಡೋಣ, ನಾವು ಜಸ್ಟ್ ಏನೂ ಇಲ್ಲ ಮಾಡೋಂಗಿಲ್ಲ. ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಲ್ಲೊಂದು ಆಪ್ಷನ್ ಐತಲ್ವ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಬ್ಯಾಕ್ ಬರ್ತೀನಿ. ನೋಡ್ಬೋದು ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇದು ಗೋ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ನೋಡ್ಬೋದು ನೀವೇನಾದರೂ ಈ ಅಪ್ಲಿಕೇಶನ್ದು ವಾಟ್ಸಪ್ಗೆ ಇದು ಮಾಡಿದ್ರೆ ಅಪ್ ಟು 10 ಸ್ಪಿನ್ವರೆಗೂ ಬರ್ಬೋದಂತ. ಅಪ್ ಟು 10 ಸ್ಪಿನ್ವರೆಗೂ ಬರುತ್ತೆ. ಕೆಳಗಡೆ ಕ್ಲೈಮ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಇಲ್ಲೇನಪ್ಪ ಮಾಡಬೇಕಂದ್ರೆ, ಅಲ್ಲಿ ನಿಮ್ಮ ನಂಬರ್ ಹಾಕಬೇಕು. ಕೆಳಗಡೆ ಒಂದು ಕೋಡ್ ಅನ್ನೋದು ಬರುತ್ತೆ, 8 ಡಿಜಿಟ್ ಕೋಡ್. ಅಥೇನಾ ಅಪ್ಲಿಕೇಶನ್ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ನೋಡ್ಬೋದು ಅಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ. ಓಕೆ ಗೈಸ್, ಅಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿಬಿಟ್ಟೆ ಗೋ ಟು ಸೆಟ್ಟಿಂಗ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಅಲೋ ಆಯ್ತಲ್ಲ, ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ನಿಮಗೆ ಈ ಥರ ಲೋಡಿಂಗ್ ಆಗುತ್ತೆ. ಅಲ್ಲಿ ನೋಡ್ಬೋದು 8 ಡಿಜಿಟ್ ಕೋಡ್ಸ್ ಅನ್ನೋದು ಬಂತು. ಇದೇನು ಮಾಡಬೇಕು, ವಾಟ್ಸಪ್ ಓಪನ್ ಮಾಡಿ ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಇದು ಮಾಡಬೇಕು. ನೋಡ್ಬೋದು 3 ಡಾಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೆ. 3 ಡಾಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡೋಣ, ಲಿಂಕ್ ಡಿವೀಸ್ ಆಯ್ತು ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಕೆಳಗಡೆ ಮತ್ತೆ ಗ್ರೀನ್ ಕಲರ್ ಆಪ್ಷನಲ್ಲಿ ಬಂತು, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಯೂಸ್ ಮೊಬೈಲ್ ಡಾಟಾ ಅಂತ ಬರುತ್ತೆ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಅನ್ನೋದು ಇಲ್ಲಿ ಟೈಪ್ ಅನ್ನೋದು ಮಾಡಿರಿ. ಅದಾದಮೇಲೆ ಕೆಳಗಡೆ ಲಿಂಕ್ ವಿತ್ ಫೋನ್ ನಂಬರ್ ಅಂತ ಆಯ್ತಲ್ವ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅಲ್ಲಿ 6 ಡಿಜಿಟ್ ಅರ್ನಿಂಗ್ ಅಪ್ಲಿಕೇಶನ್ ಏನಿತ್ತು
ಇಲ್ಲಿ ವಾಟ್ಸಪ್ಪಲ್ಲಿ ಬಂದುಬಿಟ್ಟು ಇದು 6 ಡಿಜಿಟ್ ನೀವು ಟೈಪ್ ಅನ್ನೋದು ಮಾಡಬೇಕು, ನೋಡಿಕೊಂಡು ಟೈಪ್ ಅನ್ನೋದು ಮಾಡಿರಿ. ಸಕ್ಸಸ್ಫುಲ್ಲಾಗಿ ಲಿಂಕ್ ಅನ್ನೋದಾಗುತ್ತೆ. ನೀವೇನು ಮಾಡಬೇಕು, 12 ಅವರ್ಸಿಂದ 24 ಅವರ್ಸ್ವರೆಗೂ 1 ಡೇವರೆಗೂ ನೀವು ಅದು ಅನ್ಲಿಂಕ್ ಮಾಡೋಕ್ಕೆ ಹೋಗಬಾರ್ದು. ಆವಾಗ ನಿಮಗೆ ಅಪ್ ಟು 10x ವರೆಗೂ ಅದು ಇದು ಸಿಗುತ್ತೆ. ಈ ಬಾಕ್ಸಲ್ಲಿ ಒಂದು ಗಿಫ್ಟ್ ಸಿಗುತ್ತೆ. 10 ಸ್ಪಿನ್ ಆದರೂ ಏನಾದರೂ ಬರ್ಬೋದು. ಆ ಸ್ಪಿನ್ ಅನ್ನೋದು ಯೂಸ್ ಅನ್ನೋದು ಮಾಡಿಕೊಂಡು ನೀವೇನು ಮಾಡಬೇಕು, ಸ್ಪಿನ್ ಮಾಡಬೇಕು. ನಿಮ್ಮ ಹತ್ರ 10 ಆದ ತಕ್ಷಣ ನೀವು ನಾನು ಹೇಳಿದೆ ಅಲ್ವಾ ಆವಾಗಲೇ ನಿಮಗೆ ಅಲ್ಲಿ ತಗೋಬಹುದು. ಸೊ ಪೇಮೆಂಟು ನಾನು ಆಲ್ರೆಡಿ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಅನ್ನೋದು ಮಾಡ್ತೀನಿ ಪ್ರೂಫು. ಸೊ ಪೇಮೆಂಟ್ ಅನ್ನೋದು ಆಲ್ರೆಡಿ ರಿಸೀವ್ ಅನ್ನೋದು ಆಗ್ತಿದೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರೋ ಪ್ರತಿಯೊಬ್ಬರಿಗೂ ಡಾಲರ್ ಅನ್ನೋದು ಅರ್ನಿಂಗ್ ಅನ್ನೋದಾಗುತ್ತೆ. ನಾನು ಫುಲ್ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡೋಂಗಿಲ್ಲ, ಜಸ್ಟ್ ಮತ್ತೆ ಫಸ್ಟಿಂದ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಇನ್ನೂ ಡೌಟ್ ಅನ್ನೋದು ಕ್ಲಾರಿಫೈ ಆಗುತ್ತೆ. ಸೊ ಇವಾಗ ಏನಪ್ಪ ಅಂದರೆ ಈ ಅಪ್ಲಿಕೇಶನ್ದು ವಾಟ್ಸಪ್ಗೆ ಲಿಂಕ್ ಅನ್ನೋದು ಮಾಡಿದ್ರೆ ಸಾಕು, ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಅದು ಒನ್ ಡೇ ನೀವು ಲಿಂಕ್ ಮಾಡಿರ್ತೀರಲ್ವ, ಒನ್ ಡೇ ಅನ್ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಅಲ್ಲಿ 10x ಅಂತ ಇತ್ತಲ್ವ ಅದು ಸಿಗುತ್ತೆ. ಸ್ಪಿನ್ ಮಾಡಿರಿ. 10 ಆದಮೇಲೆ ನಿಮಗೆ ಮಿನಿಮಮ್ ಬಂದುಬಿಟ್ಟು 10 ಇರುತ್ತೆ. 10 ಆದಮೇಲೆ ನೀವು ಆರಾಮಾಗಿ ತಗೋಬಹುದು. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದ್ರಾಗೆ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಸೊ ಪೇಮೆಂಟ್ ವಿತಿನ್ 24 to 40 ಅವರ್ಸ್ ಒಳಗಡೆ ಬರುತ್ತೆ. ಅಥೇನಾ ಅಪ್ಲಿಕೇಶನ್ ನೀವು ಪ್ರತಿಯೊಬ್ಬರು ರೆಫರ್ ಅನ್ನೋದು ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡಿದ್ದೀರಾ. ಸೇಮ್ ಅಥೇನಾ ಯಾವ ಕಂಪ್ನಿದೋ ಇದು ಕೂಡ ಅದೇ ಕಂಪ್ನಿ, ಸೇಮ್ ಕಂಪ್ನಿ. ಮತ್ತು ಇನ್ನೊಂದು ಅಪ್ಲಿಕೇಶನ್ ಲಾಂಚ್ ಅನ್ನೋದು ಮಾಡಿದ್ದೆ ಅಷ್ಟೇ. ಅಥೇನಾ ಅಪ್ಲಿಕೇಶನ್ ಇನ್ನೂ ವರ್ಕ್ ಅನ್ನೋದಾಗ್ತಿದೆ ಅದು. ಸೊ ಅದು ನೀವೇನಾದರೂ ಅಥೇನಾ ಅಪ್ಲಿಕೇಶನ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಅದು ವೀಡಿಯೋ ಕೂಡ ಸಿಗುತ್ತೆ. ಅದರಿಂದ ಕೂಡ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಇದು ಗೈಸ್ ಇದನ್ನು ವೀಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಅಪ್ಲಿಕೇಶನಿಂದ ಒಂದು ರೆಫರ್ ಮಾಡಿದರೆ ಅವರು ನಿಮ್ಮ ಫ್ರೆಂಡು ಎಷ್ಟು ಅರ್ನಿಂಗ್ ಮಾಡ್ತಾರೋ ಅದರಲ್ಲಿ 10% ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಅವ್ರು ಎಷ್ಟು ಅರ್ನಿಂಗ್ ಆಗ್ತಾರೋ ಅದರಲ್ಲಿ 10% ಅರ್ನಿಂಗ್ ಆಗುತ್ತೆ. ಸೊ ಇದು ಗೈಸ್ ಇದನ್ನು ವೀಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.